ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ವಿಡಿಯೋನ ಮೊದಲದಾಗಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಬರೋ ವಿಡಿಯೋಸ್ ಎಲ್ಲ ನೀವು ಈಸಿಯಾಗಿ ನೋಡ್ಬೋದು. ಫಸ್ಟ್ ಆಫ್ ಆಲ್ ಈ ವಿಡಿಯೋ ಮಾಡ್ತಾ ಇರುವ ಕಾರಣ ಏನಂದರೆ, ಒಂದು ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು, ಮತ್ತು ಆ ಪ್ರಾಡಕ್ಟ್ ಯಾವ ಥರ ಯೂಸ್ ಆಗುತ್ತೆ ಹೇಗೆ ಅನ್ನೋದನ್ನೆಲ್ಲ ನಾನು ಇವತ್ತು ತಿಳಿಸ್ಕೊಡ್ತೀನಿ ನಿಮಗೆ. ಅದಕ್ಕೆ ಮುಂಚೆ ನೋಡಿ, ನನ್ನ ಫೇಸಲ್ಲಿ ಈ ಪಿಂಪಲ್ಸ್ ಕಾಣ್ತಿದ್ಯಾ ನೋಡಿ. ಆ್ಯಕ್ಚುಲಿ ಇದು ಜಾಸ್ತಿ ಇತ್ತು, ಇಲ್ಲೂ ಇತ್ತು ನೋಡಿ, ಇಲ್ಲೆಲ್ಲ ಇತ್ತು. ಸೊ ಆ ಕ್ರೀಮಿಂದ ನಾನು ಆ್ಯಕ್ಚುಲಿ ಆ ಕ್ರೀಮ್ ಬಂದು 1 ವೀಕ್ ಆಯಿತು ಯೂಸ್ ಮಾಡ್ತಾ ಇದ್ದೀನಿ, ಈಗಲೂ ಯೂಸ್ ಮಾಡ್ತಾನೆ ಇದ್ದೀನಿ. ಸೊ ಆ ರಿಸಲ್ಟ್ ಚೆನ್ನಾಗಿದೆ ಅಂತಲೇ ಈ ಪ್ರಾಡಕ್ಟ್ನ ನಿಮಗೂ ಶೇರ್ ಹೇಳೋಣ ಅಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ನನಗೆ ಕಡಿಮೆ ಹಾಕ್ಕೊಂಡು ಬರ್ತಾ ಇದೆ, ಮತ್ತು ಆ ಪೋಸ್ ಅನ್ನೋದು ಎಲ್ಲನೂ ನನಗೆ ಕಾಣ್ತಾ ಇಲ್ಲ, ಎಲ್ಲ ಹೋಗ್ತಾ ಇದೆ. ಸೊ ಈ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಲೇಟ್ ಮಾಡಲ್ಲ. ಸೊ ಪ್ರಾಡಕ್ಟ್ ಯಾವುದು ಅಂದರೆ ಮಾಲಿಕ್ಯುಲರ್ ನೋಡಿ, ಮಾಲಿಕ್ಯುಲರ್ ಕಂಪನಿ ಅಂತ. ಇದು ನಾನು ನೋಡಿದ್ದು ಫಸ್ಟ್ ಬಂದು ಇನ್ಸ್ಟಾಗ್ರಾಮಲ್ಲಿ. ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ಇದು. ಆ್ಯಕ್ಚುಲಿ 1 ವೀಕ್ ನಾನು ಯೂಸ್ ಮಾಡಿದ್ದಷ್ಟೇ ಪಿಂಪಲ್ಸ್ ಎಲ್ಲ ನೀಟಾಗಿ ಹೋಗ್ತಾ ಇದೆ ನನಗೆ. ಮತ್ತು ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಇದು ಸನ್ಸ್ಕ್ರೀನ್ ಮತ್ತು ಮಾಯಿಶ್ಚರೈಸರ್ ಎರಡೂ ಇರುತ್ತೆ ಇದರಲ್ಲಿ. ಸನ್ಸ್ಕ್ರೀನ್ ಮತ್ತು ಮಾಯಿಶ್ಚರೈಸರ್ ಎರಡೂ ಇರುತ್ತೆ. ಸೊ ಅದರಿಂದ ಈ ಕ್ರೀಮ್ ನನಗೆ ತುಂಬ ಇಷ್ಟ ಆಯಿತು. ಸೊ ನಮಗೆ ಸನ್ಸ್ಕ್ರೀನ್ ಬೇರೆ ಯೂಸ್ ಮಾಡಬೇಕು ಮತ್ತು ಮಾಯಿಶ್ಚರೈಸರು ಬೇರೆ ಯೂಸ್ ಮಾಡಬೇಕು ಅಂಥದ್ದು ಇಲ್ಲ. ಇದು ಎರಡೂ SPF ಮತ್ತು SPF ಎಷ್ಟಿದೆ ಗೊತ್ತಾ? SPF 50+ ಇದೆ. ಇದು ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಮತ್ತು ಸೊ ಇದು ಆಲ್ ಸ್ಕಿನ್ ಟೈಪ್ ಕೂಡ ಯೂಸ್ ಮಾಡ್ಕೋಬೋದು ನಾವು, ಎಲ್ಲರ ಸ್ಕಿನ್ ಟೋನ್ ಕೂಡ ಇದು ಯೂಸ್ ಆಗುತ್ತೆ. ಮತ್ತು ಇದು ಯಾವುದೋ ಪ್ರಮೋಷನ್ ವಿಡಿಯೋ ಅಲ್ಲ, ಇದು ನಾನು ಓನಾಗಿ ಯೂಸ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಶೇರ್ ಮಾಡ್ಕೋಬೇಕು ಅನಿಸ್ತು, ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನೆಕ್ಸ್ಟ್ ಇದು ಟೆಕ್ಸ್ಚರ್ ಹೇಗಿದೆ ಅನ್ನೋದು ತೋರಿಸ್ತೀನಿ. ನಾವು ಇದೊಂದು ಮಂತ್ವರೆಗೂ ಯೂಸ್ ಮಾಡ್ಕೋಬೋದು ಅಂತ ಅನಿಸ್ತಿದೆ. ಅಂದರೆ ನಾವು ಡಿಪೆಂಡ್ ಯಾವ ಥರ ಯೂಸ್ ಮಾಡ್ತೀವೋ ಅದ್ರ ಥರ. ಆ್ಯಕ್ಚುಲಿ ನೋಡೋಣ. ಇದು ಬಂದು ನಾನು ಫಸ್ಟು ಇದು ತಗೊಂಡಿರೋದು ನಾನು. ನೋಡಿ, ಸ್ಟ್ರಕ್ಚರ್ ಕೂಡ ತುಂಬ ಚೆನ್ನಾಗಿದೆ. ಜಾಸ್ತಿನೂ ಬೇಡ, ಕಡಿಮೆನೂ ಹಾಕ್ಕೊಬಿಡಿ. ನಿಮಗೆ ಫೇಸ್ಗೆ ಎಷ್ಟು ರಿಕ್ವೈರ್ಡ್ ಆಗುತ್ತೋ ಅಷ್ಟು ಮಾತ್ರನೇ ಯೂಸ್ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಕಣ್ಣೆದುರುಗಡೆನೆ ಹಾಕಿದ್ದೀನಿ ನೋಡಿ. ಮತ್ತೆ ಎಷ್ಟು ಶೈನಿಂಗ್ ಕೂಡ ಇದೆ ನೋಡಿ ಅಂತ ಇದೆ. ಸೊ ಈ ಪಿಂಪಲ್ಸ್ ಕೂಡ ಹೋಗೋ ಥರನೂ ನಾನು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಕೂಡ ಈ ವಿಡಿಯೋನ ನಾನು ಹಾಕ್ತೀನಿ, ಯಾವ ಥರ ನನ್ನ ಸ್ಕಿನ್ ಎಲ್ಲ ನೀಟಾಗಿ ಹೋಗಿದೆ ಅನ್ನೋದು ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಬರೋ ವಿಡಿಯೋಸ್ ಕೂಡ ನೀವು ಚೆನ್ನಾಗಿ ನೋಡ್ಬೋದು. ಥ್ಯಾಂಕ್ ಯು.